ಪ್ರೈಸ್ ದಿ ಲಾರ್ಡ್. ಈ ಒಂದು ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ಕಾಣುವುದಕ್ಕೆ ನಾನು ತುಂಬಾ ಸಂತೋಷ ಪಡುತ್ತೇನೆ. ಈ ಒಂದು ಅನುಗ್ರಹದ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ನನ್ನ ಜೊತೆ ಸಹ ಸೇರಿ ನೀವು ಸಹ ಸತ್ಯವಾದನ್ನು ತೆಗೆದುಕೊಂಡು ಓದಬೇಕೆಂದು ಕೇಳಿಕೊಳ್ತೇನೆ. 1 ಕೊರಿಂಥ ಬರೆದ ಪತ್ರಿಕೆ ಅದರ 6ನೇ ಅಧ್ಯಾಯ 16ನೇ ವಚನದಿಂದ 20ನೇ ವಚನದವರೆಗೂ. ಸೂಳೆಯ ಸಂಸರ್ಗ ಮಾಡುವವನು ಅವಳೊಂದಿಗೆ ಒಂದೇ ದೇಹವನಾಗಿದ್ದಾನೆಂಬುದು ನಿಮಗೆ ತಿಳಿಯದು. ಗಂಡ ಹೆಂಡರಿಬ್ಬರು ಒಂದೇ ಶರೀರವಾಗಿರುವುದೆಂದು ದೇವರು ಹೇಳುತ್ತಾನಲ್ಲ. ಕರ್ತನ ಸಂಸರ್ಗದಲ್ಲಿರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ಜಾರತ್ವಕ್ಕೆ ದೂರವಾಗಿರಿ, ಓಡಿ ಹೋಗಿರಿ. ಮನುಷ್ಯರು ಮಾಡುವ ಇತರ ಪಾಪ ಕೃತ್ಯಗಳು ದೇಹಕ್ಕೆ ಹೊರಗಾಗಿವೆ, ಆದರೆ ಜಾರತ್ವ ಮಾಡುವವರು ತನ್ನ ದೇಹವನ್ನು ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿರುವುದೆಂಬುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಿಸಿರಿ. ಮೇನ್ ದೇವರು ಈ ಒಂದು ವಾಕ್ಯದಿಂದ ನಮ್ಮನ್ನು ಉತ್ತೇಜನ ಪಡಿಸುತ್ತಿದ್ದಾರೆ. ನಾವು 1 ನಿಮಿಷ ಕಾಲ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು, ಅಪ್ಪ ತಂದೆ ರಾಜ, ಈ ಒಂದು ದೇಹವು ರಾಜು ಕರ್ತನೆ ನಿಮ್ಮ ಪವಿತ್ರಾತ್ಮನ ಗರ್ಭಗುಡಿಯಾಗಿದೆ ರಾಜು ಕರ್ತನೆ ಸಪ. ಅಪ್ಪ ನೀವು ನಮ್ಮಲ್ಲಿ ವಾಸ ಮಾಡುವರಾಗಿದ್ದೀರಿ ರಾಜು ಕರ್ತನೆ ಸಪ. ಅಪ್ಪ ನಮ್ಮಲ್ಲಿ ಕರ್ತನೆ ರಾಜ ನಿಮಗೆ ವಿರುದ್ಧವಾದ ಕರ್ತನೆ ಏನಾದ್ರು ಕತ್ತಲೆ ಆತ್ಮಗಳು ನಮ್ಮಲ್ಲಿದ್ರೆ ರಾಜು ಕರ್ತನೆ ಸಪ ಅಂದ್ರೆ ನೀಗಿಸಿ ರಾಜ, ನಮ್ಮನ್ನ ಬಲಪಡಿಸಿ ನಿಮ್ಮೊಂದು ಆತ್ಮದಲ್ಲಿ ತುಂಬಿಸಿರ ರಾಜು ಕರ್ತನೆ. ಇದರ ಹಿಂದೆ ನೋಡಿದ ಎಲ್ಲಾ ವಾಕ್ಯಗಳಿಂದ ಕರ್ತನೆ ರಾಜ, ಅಪ್ಪ ನಾವು ನಿಮ್ಮಲ್ಲಿ ಜೀವಿಸುವಂತ ರಾಜು ಕರ್ತನೆ, ನೀತಿವಂತರಾಗಿ ಬಲಪಡಿಸಿ ಕರ್ತನೆ ಬಲಗೊಂಡ ರಾಜ, ಸಾಕ್ಷಿಗಳಾಗಿ ನಿಲ್ಲುವಂತ ರಾಜು ಕರ್ತನೆ ನಿಮ್ಮ ಆತ್ಮನ ರಾಜ ನಮ್ಮ ದೇಹದೊಳಗೆ ಕರ್ತನೆ ನಾವು ಬರ ಮಾಡಿಕೊಳ್ತೇವೆ ರಾಜ್ಯ ಕರ್ತನೆ. ಅಪ್ಪ ನೀವು ವಾಕ್ಯ ಹೇಳುದಲ್ಲ ರಾಜ್ಯ ಕರ್ತನೆ ಸ್ವಲ್ಪ ಬಾಗಿಲಿಂದ ತಟ್ಟುತ್ತೇನೆ. ಯಾರನ್ನ ಸ್ವರಿಗೆ ಕಿವಿಗಳು ತೆಗೆದರೋ ಅವರೊಟ್ಟಿಗೆ ನಿರ್ತದೆ ಹೇಳಿದ್ದೇವ್ರು ರಾಜ್ಯ ಕರ್ತನೆ. ಅಪ್ಪ ನಮ್ಮ ಹೃದಯದ ಬಾಗಿಲನ್ನು ಕರ್ತನೆ ನಿಮಗೆ ತೆರ್ತೇವೆ ರಾಜ್ಯ ಕರ್ತನೆ. ಅಪ್ಪ ನಮ್ಮಲ್ಲಿ ಬಂದು ನೀವು ವಾಸ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ ರಾಜ್ಯ ಕರ್ತನೆ ಸಪ. ಅಪ್ಪ ನಮ್ಮ ಶರೀರಗಳು ರಾಜ್ಯ, ನಮ್ಮ ಆತ್ಮಗಳು, ನಮ್ಮ ಪ್ರಾಣ ಶರೀರಗಳು ಕರ್ತನೆ ಎಲ್ಲರೂ ನಿಮ್ಮ ಸನ್ನಿಧಿಗೆ ಒಪ್ಪಿಸಿ ಕೊಡ್ತೇವೆ ರಾಜ್ಯ ಕರ್ತನೆ ಸಪ. ಅಪ್ಪ ನೀವು ನಮ್ಮಲ್ಲಿ ವಾಸ ಮಾಡಿರಿ, ನಮ್ಮನ್ನ ಬಲಪಡಿಸಿ ರಾಜ್ಯ ಕರ್ತನೆ. ಅಪ್ಪ ನಮ್ಮ ದೇಹದಲ್ಲಿ ರಾಜ್ಯ ನಿಮ್ಮನ್ನು ಪ್ರತಿಬಿಂಬಿಸುವಂತ ರಾಜ್ಯ ಕರ್ತನೆ. ಅಪ್ಪ ನಿಮ್ಮ ಬೆಳಕು ನಮ್ಮಲ್ಲಿ ಇರಬೇಕೆಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ ರಾಜ್ಯ ಕರ್ತನೆ ಸಪ. ಅಪ್ಪ ಕರ್ತನೆ ಸಪ ನಮ್ಮನ್ನ ಒಪ್ಪಿಸಿ ಕೊಡ್ತಾರೆ ರಾಜ್ಯ ಕರ್ತನೆ. ಅಪ್ಪ ಕರ್ತನೆ ಪ್ರಜ ಅದೇ ರೀತಿ ರಾಜ್ಯ ಕರ್ತನೆ ರಾಜ, ಅಪ್ಪ ಈ ದಿನದಲ್ಲಿ ಕರ್ತನೆ ದೇಹದಲ್ಲಿ ಬಲಹೀನವಾಗಿರೋರು ಕರ್ತನೆ ನಿಮ್ಮ ಸನ್ನಿಧಿಗೆ ಒಪ್ಪಿಸಿ ಕೊಡ್ತೇನೆ ರಾಜ್ಯ ಕರ್ತನೆ. ಅಪ್ಪ ಕರ್ತನೆ ಕುಟುಂಬದಲ್ಲಿ ಕರ್ತನೆ ರಾಜ, ಅಪ್ಪ ಕಷ್ಟದಲ್ಲಿ ಕರ್ತನೆ ಹಣಕಾಸಿನ ತೊಂದರೆ ಕರ್ತನೆ ನಿಮ್ಮ ಸನ್ನಿಧಿಗೆ ಒಪ್ಪಿಸಿ ಕೊಡ್ತೇನೆ ರಾಜ್ಯ ಕರ್ತನೆ ಸಪ. ಅಪ್ಪ ಕೆಲಸ ಇಲ್ಲವದಿರೋನು ಕರ್ತನೆ ನಿಮ್ಮ ಸನ್ನಿಧಿಗೆ ಒಪ್ಪಿಸಿ ಕೊಡ್ತೇನೆ ರಾಜ್ಯ ಕರ್ತನೆ. ಅಪ್ಪ ಕೆಲಸಕ್ಕೆ ಹೋಗ್ತಿರೋನು ಕರ್ತನೆ ನಿಮ್ಮ ಸನ್ನಿಧಿಗೆ ಒಪ್ಪಿಸಿ ಕೊಡ್ತೇನೆ ರಾಜ್ಯ. ಅಪ್ಪ ಎಲ್ಲವನ್ನು ಆರಿತ ದೇವರು ರಾಜ್ಯ ಕರ್ತನೆ. ನಾವು ಬೇಡುವುದಕ್ಕಿಂತಲೂ ಕೇಳುವುದಕ್ಕಿಂತಲೂ ರಾಜ್ಯ ಅದಕ್ಕೆ ಹೆಚ್ಚವಾಗಿ ಕರ್ತನೆ ನಮ್ಮನ್ನು ಆಶೀರ್ವದಿಸ ದೇವರನ್ನಾಗಿದ್ದ ರಾಜ್ಯ ಕರ್ತನೆ ಸಪ. ಅಪ್ಪ ಇದನ್ನು ನೋಡುತ್ತಿರೋ ರಾಜ್ಯ ಒಂದೊಂದು ಆತ್ಮಲ್ಲಿ ನಿಮ್ಮ ಸನ್ನಿಧಿಗೆ ಒಪ್ಪಿಸಿ ಕೊಡ್ತೇನೆ ರಾಜ. ನೀವು ಅವರಲ್ಲಿ ವಾಸವಾಗಿದ್ದು ಕರ್ತನೆ ರಾಜ, ಅವ್ರನ್ನ ನೀತಿ ನಡೆಸಬೇಕಿದ್ದು ಪ್ರಾರ್ಥನೆ ಮಾಡ್ತೇನೆ ರಾಜ್ಯ ಕರ್ತನೆ. ಅಪ್ಪ ಕರ್ತನೆ ರಾಜ ಎಲ್ಲರನ್ನು ಕರ್ತನೆ ನಿಮ್ಮ ಸನ್ನಿಧಿಗೆ ಒಪ್ಪಿಸಿ ಕೊಡ್ತೇನೆ ರಾಜ. ನೀವು ಬಲಪಡಿಸಿ ಆಶ್ವಾಸನೆ ನಡೆಸು ಯೇಸು ನಾಮದಲ್ಲಿ ಪ್ರಾರ್ಥನೆ ಜೀವಳ ತಂದೆಯೇ, ಆಮೇನ್. ದೇವರ ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ದೇಹವು ದೇವರ ಆಲಯವಾಗಿದೆ. ಈ ಒಂದು ಆಲಯವನ್ನು ನೀವು ಪವಿತ್ರವಾಗಿ ಕಾಪಾಡಿಕೊಳ್ಳುವಂತೆ ದೇವರ ಆತ್ಮ ನಿಮ್ಮಲ್ಲಿ ನೆಲೆಗೊಂಡಿರಲಿ. ಆಮೇನ್.